ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಕ್ರಯದ ಕರಾರು ಅಂದರೆ ಸೇಲ್ ಅಗ್ರಿಮೆಂಟ್ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವಂತಹ ಒಂದು ಅತ್ಯಂತ ಮಹತ್ವದ ತೀರ್ಪಿನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ತೀರ್ಪು ಪ್ರತಿಯೊಬ್ಬ ಜಮೀನು ಮಾಲೀಕ ಇರಬಹುದು, ಖರೀದಿದಾರ, ರೈತ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರಿಗೆ ಬಹಳ ಉಪಯುಕ್ತವಾಗಿರುವಂತಹ ತೀರ್ಪು. ಈ ಪ್ರಕರಣದಿಂದ ನಾವು ಒಂದು ದೊಡ್ಡ ಪಾಠವನ್ನು ಕೂಡ ಕಲಿಬಹುದು. ಯಾವುದೇ ಕಾರಣಕ್ಕೂ ವಿಶೇಷವಾಗಿ ಸಾಲದ ಭದ್ರತೆಗಾಗಿ ಅಥವಾ ಸೆಕ್ಯೂರಿಟಿ ಪರ್ಪಸ್ಗಾಗಿ ಕ್ರಯದ ಕರಾರನ್ನ ಮಾಡ್ಕೊಡೋದನ್ನ ಸಾಧ್ಯವಾದಷ್ಟು ತಪ್ಪಿಸಬೇಕು. ಯಾಕೆಂದ್ರೆ ನೀವು ಮನಸ್ಸಿನಲ್ಲಿ ಇದು ಕೇವಲ ಸೆಕ್ಯೂರಿಟಿಗಾಗಿ ಮಾಡ್ಕೊಂಡಿರುವ ಕರಾರು ಅಂದ್ಕೊಂಡಿದ್ರು ಕೂಡ ದಾಖಲೆಗಳಲ್ಲಿ ಅದು ಕ್ರಯದ ಕರಾರು ಅಂದ್ರೆ ಸೇಲ್ ಅಗ್ರಿಮೆಂಟ್ ಆಗಿದ್ರೆ ಮುಂದೆ ನ್ಯಾಯಾಲಯವು ನಿಮ್ಮ ಮನಸ್ಸಿನ ಉದ್ದೇಶಕ್ಕಿಂತ ದಾಖಲೆಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡುತ್ತೆ. ಒಮ್ಮೆ ನೀವು ಕ್ರಯದ ಕರಾರನ್ನ ಮಾಡಿಕೊಂಡು ಅದರ ಅಡಿಯಲ್ಲಿ ಹಣವನ್ನ ಪಡೆದಿರೋದು ಸಾಬೀತಾದ್ರೆ ಅನೇಕ ಸಂದರ್ಭಗಳಲ್ಲಿ ಜಮೀನನ್ನ ಮಾರಾಟ ಮಾಡಿಕೊಡುವಂತಹ ಪರಿಸ್ಥಿತಿ ಎದುರಾಗಬಹುದು. ಕಾನೂನಿನ ಜ್ಞಾನ ಕಡಿಮೆ ಇದ್ರೆ ಇಂತಹ ತೊಂದರೆಗಳು ಆಗೋದು ಸಹಜ. ಆದ್ರಿಂದ ಪ್ರತಿಯೊಬ್ಬರು ಮೂಲಭೂತ ಕಾನೂನು ತಿಳುವಳಿಕೆಯನ್ನ ಹೊಂದಿರೋದು ಬಹಳ ಮುಖ್ಯ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗುತ್ತೆ. ಹಾಗಾದ್ರೆ ಈ ಪ್ರಕರಣ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಈ ಪ್ರಕರಣ 2010ರಲ್ಲಿ ಒಂದು ಜಮೀನಿನ ಮಾರಾಟಕ್ಕಾಗಿ ಕ್ರಯದ ಕರಾರನ್ನ ಮಾಡಲಾಗಿತ್ತು. ಒಟ್ಟು ಮಾರಾಟ ಬೆಲೆ 9,30,000 ಆಗಿತ್ತು. ಅದರಲ್ಲೂ 9 ಲಕ್ಷ ಹಣವನ್ನ ಮುಂಗಡವಾಗಿ ನೀಡಲಾಗಿತ್ತು. ಉಳಿದ 30,000 ಹಣವನ್ನ ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಸಮಯದಲ್ಲಿ ಪಾವತಿಸಬೇಕೆಂದು ಕರಾರಿನಲ್ಲಿ ಉಲ್ಲೇಖಿಸಲಾಗಿತ್ತು. ಖರೀದಿದಾರನ ಪ್ರಕಾರ ಆತ ಹಲವು ಬಾರಿ ಮಾರಾಟಗಾರರನ್ನ ಸಂಪರ್ಕಿಸಿ ಜಮೀನನ್ನ ರಿಜಿಸ್ಟರ್ ಮಾಡಿಕೊಡೋದಕ್ಕೆ ಕೇಳಿದ್ರು. ಆದ್ರೆ ಮಾರಾಟಗಾರರು ಸಮಯವನ್ನ ಕೇಳ್ತಾ ಬಂದಿದ್ರು. ನಂತರ ಹೆಚ್ಚುವರಿ ಹಣವನ್ನ ಕೇಳಲು ಪ್ರಾರಂಭಿಸಿದ್ರು. ಇದರಿಂದ ಖರೀದಿದಾರನು 1/2/2011ರಂದು ಲೀಗಲ್ ನೋಟಿಸನ್ನು ಕಳಿಸ್ತಾರೆ. ಆದರೆ ಯಾವುದೇ ಉತ್ತರ ಸಿಗದ ಕಾರಣ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೋರಿ ಸಿವಿಲ್ ಮೊಕದ್ದಮೆಯನ್ನು ದಾಖಲಿಸಿದ್ರು. ಖರೀದಿದಾರನ ವಾದ ಏನೆಂದರೆ ಆತ ತನ್ನ ಭಾಗದ ಕರ್ತವ್ಯವನ್ನು ಪೂರ್ಣಗೊಳಿಸಲು ಯಾವಾಗಲೂ ಸಿದ್ಧನಾಗಿದ್ದ, ಆದರೆ ಮಾರಾಟಗಾರರು ಜಮೀನನ್ನು ರಿಜಿಸ್ಟರ್ ಮಾಡಲು ಮುಂದೆ ಬರಲಿಲ್ಲ ಅನ್ನುವಂಥದ್ದು. ಮಾರಾಟಗಾರರ ವಾದ ಏನೆಂದರೆ ಮಾರಾಟಗಾರರು ಈ ಕ್ರಯದ ಕರಾರು ನಿಜವಾದ ಮಾರಾಟಕ್ಕಾಗಿ ಮಾಡಿರಲಿಲ್ಲ ಅಂತೇಳಿ ವಾದಿಸಿದ್ರು. ಅವ್ರ ಪ್ರಕಾರ ಹಿಂದಿನ ಒಂದು ಜಮೀನು ವ್ಯವಹಾರಕ್ಕೆ ಭದ್ರತೆಯಾಗಿ ಈ ಒಂದು ದಾಖಲೆಯನ್ನ ಮಾಡಲಾಗಿತ್ತು. ಅಂದ್ರೆ ಇದು ಒಂದು ಕೇವಲ ಒಂದು ಸೆಕ್ಯೂರಿಟಿ ಡಾಕ್ಯುಮೆಂಟ್ ಆಗಿದ್ದು ಜಮೀನನ್ನ ಮಾರಾಟ ಮಾಡುವ ಉದ್ದೇಶವೇ ಇರಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಟ್ರಯಲ್ ಕೋರ್ಟ್ನ ತೀರ್ಪು ಏನಂದ್ರೆ ಟ್ರಯಲ್ ಕೋರ್ಟ್ ಎಲ್ಲಾ ಸಾಕ್ಷ್ಯಗಳನ್ನು ಪರಿಶೀಲಿಸಿ ಕ್ರಯದ ಕರಾರು ನಿಜವಾದದ್ದು ಅಂತ ಹೇಳಿ ತೀರ್ಮಾನಿಸಿತು. ಕಾರಣ ಮಾರಾಟಗಾರರು ತಮ್ಮ ಸಹಿಯನ್ನ ಒಪ್ಕೊಂಡಿದ್ರು. 9 ಲಕ್ಷ ಪಾವತಿಯಾಗಿರುವುದಕ್ಕೆ ಸಾಕ್ಷ್ಯ ಕೂಡ ಇತ್ತು. ಸಾಕ್ಷಿದಾರರ ಹೇಳಿಕೆಗಳು ಖರೀದಿದಾರನ ವಾದವನ್ನ ಬೆಂಬಲಿಸ್ತಾ ಇದ್ವು. ಲೀಗಲ್ ನೋಟಿಸ್ ಬಂದರೂ ಕೂಡ ಮಾರಾಟಗಾರರು ಯಾವುದೇ ಉತ್ತರವನ್ನು ಕೂಡ ನೀಡಿರಲಿಲ್ಲ. ಹೀಗಾಗಿ ಟ್ರಯಲ್ ಕೋರ್ಟ್ ಜಮೀನನ್ನ ಖರೀದಿದಾರನ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡೋದಕ್ಕೆ ಆದೇಶವನ್ನ ನೀಡುತ್ತೆ. ನೆಕ್ಸ್ಟ್ ಪ್ರಕರಣ ಫಸ್ಟ್ ಅಪೀಲ್ ಕೋರ್ಟ್ಗೆ ಹೋಯಿತು. ಆ ನ್ಯಾಯಾಲಯ ಕೂಡ ಒಪ್ಪಂದ ನಿಜವಾದದ್ದು ಅಂತೇಳಿ ಒಪ್ಕೊಂಡಿತು. ಆದರೆ ಖರೀದಿದಾರನು 4 ತಿಂಗಳ ಅವಧಿಯೊಳಗೆ ನೋಟಿಸ್ ನೀಡಿಲ್ಲ ಎಂಬ ಕಾರಣಕ್ಕೆ ಅವನು ತನ್ನ ರೆಡಿನೆಸ್ ಆ್ಯಂಡ್ ವಿಲ್ಲಿಂಗ್ನೆಸ್ ಅನ್ನ ಸಾಬೀತುಪಡಿಸಿಲ್ಲ ಅಂತ ಹೇಳಿ ತೀರ್ಮಾನಿಸಿತು. ಹೀಗಾಗಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ನೀಡೋದನ್ನು ನಿರಾಕರಿಸಿ 9 ಲಕ್ಷ ಹಣವನ್ನ ಬಡ್ಡಿಯೊಂದಿಗೆ ಹಿಂತಿರುಗಿಸಲು ಆದೇಶವನ್ನ ನೀಡಿತು. ನೆಕ್ಸ್ಟ್ ಪ್ರಕರಣ ಹೈಕೋರ್ಟ್ಗೆ ಹೋಯಿತು. ಹೈಕೋರ್ಟ್ ಇನ್ನೂ ಮುಂದೆ ಹೋಗಿ ಈ ಒಪ್ಪಂದವು ನಿಜವಾದ ಮಾರಾಟ ಒಪ್ಪಂದವಲ್ಲ, ಕೇವಲ ಸೆಕ್ಯೂರಿಟಿ ಅಗ್ರಿಮೆಂಟ್ ಅಂತ ಹೇಳ್ತು. ಆದರೂ ಕೂಡ 9,30,000 ಹಣವನ್ನ 12% ಬಡ್ಡಿಯೊಂದಿಗೆ ಹಿಂತಿರುಗಿಸಲು ಆದೇಶವನ್ನ ನೀಡಿತು. ಕೊನೆಯದಾಗಿ ಪ್ರಕರಣ ಸುಪ್ರೀಂ ಕೋರ್ಟ್ ತಲುಪುತ್ತೆ. ಸುಪ್ರೀಂ ಕೋರ್ಟ್ ಮೊದಲಿಗೆ CPC ಸೆಕ್ಷನ್ 100ರ ಬಗ್ಗೆ ಒಂದು ಪ್ರಮುಖ ಕಾನೂನು ತತ್ವವನ್ನು ಪುನರುಚ್ಚರಿಸಿತು. ಹೈಕೋರ್ಟ್ ಸೆಕೆಂಡ್ ಅಪೀಲ್ ವಿಚಾರಣೆ ಮಾಡುವಾಗ ಸಾಮಾನ್ಯವಾಗಿ ಸಾಕ್ಷ್ಯಗಳನ್ನು ಮರುಪರಿಶೀಲಿಸಿ ಹೊಸ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ. ಕೆಳಗಿನ ನ್ಯಾಯಾಲಯಗಳ ನಿರ್ಣಯಗಳು ಕಾನೂನಿಗೆ ವಿರುದ್ಧವಾಗಿದ್ದರೆ ಅಥವಾ ಸಂಪೂರ್ಣ ತಪ್ಪಾಗಿದ್ದರೆ ಮಾತ್ರ ಹಸ್ತಕ್ಷೇಪ ಮಾಡಬಹುದು. ಈ ಪ್ರಕರಣದಲ್ಲಿ ಟ್ರಯಲ್ ಕೋರ್ಟ್ ಮತ್ತು ಫಸ್ಟ್ ಅಪೀಲ್ ಕೋರ್ಟ್ ಎರಡೂ ಕೂಡ ಒಪ್ಪಂದ ನಿಜವಾದದ್ದು ಅಂತ ಹೇಳಿದ್ವು. ಹೀಗಿರುವಾಗ ಹೈಕೋರ್ಟ್ ಮತ್ತೆ ಸಾಕ್ಷ್ಯಗಳನ್ನು ಪರಿಶೀಲಿಸಿ ವಿರುದ್ಧ ತೀರ್ಮಾನ ನೀಡೋದು ಸರಿಯಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತು. ಸುಪ್ರೀಂ ಕೋರ್ಟ್ ಹೇಳಿದ್ದು ಮಾರಾಟಗಾರರು ಹೇಳದಂತೆ ಇದು ಕೇವಲ ಸೆಕ್ಯೂರಿಟಿ ಡಾಕ್ಯುಮೆಂಟ್ ಆಗಿತ್ತು ಎಂಬುದನ್ನು ಸಾಬೀತುಪಡಿಸಲು ಯಾವುದೇ ಬಲವಾದಂತಹ ಸಾಕ್ಷಿ ಇರಲಿಲ್ಲ. ಇನ್ನೊಂದೆಡೆ ಕ್ರಯದ ಕರಾರು ಅಸ್ತಿತ್ವದಲ್ಲಿತ್ತು, ಅದರ ಮೇಲೆ ಸಹಿಗಳಿದ್ವು, 9 ಲಕ್ಷ ಹಣ ಪಾವತಿ ಕೂಡ ಆಗಿತ್ತು, ಸಾಕ್ಷಿದಾರರ ಹೇಳಿಕೆಗಳು ದಾಖಲೆಗಳಿಗೆ ಬೆಂಬಲವಾಗಿದ್ವು. ಆದ್ದರಿಂದ ಕ್ರಯದ ಕರಾರು ನಿಜವಾದದ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ದೃಢಪಡಿಸಿತು.
ಸುಪ್ರೀಂ ಕೋರ್ಟ್ ಮತ್ತೊಂದು ಪ್ರಮುಖ ವಿಚಾರವನ್ನ ಸ್ಪಷ್ಟಪಡಿಸಿತು. ರೆಡಿನೆಸ್ ಅಂಡ್ ವಿಲ್ಲಿಂಗ್ನೆಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ್ದು, 9,30,000 ಹಣದಲ್ಲಿ 9 ಲಕ್ಷ ಹಣವನ್ನ ಈಗಾಗಲೇ ಪಾವತಿಸಿರುವ ವ್ಯಕ್ತಿ ಜಮೀನನ್ನ ಖರೀದಿ ಮಾಡಲಿಕ್ಕೆ ಸಿದ್ಧನಿರಲಿಲ್ಲ ಅಂತ ಹೇಳೋದು ತಾರ್ಕಿಕವಾಗೋದಿಲ್ಲ. ಕೇವಲ ನೋಟಿಸ್ ಸ್ವಲ್ಪ ತಡವಾಗಿ ಕೊಟ್ಟಿದ್ದಾನೆ ಎಂಬ ಕಾರಣಕ್ಕೆ ಅವನ ಹಕ್ಕನ್ನ ನಿರಾಕರಿಸಲು ಸಾಧ್ಯವಿಲ್ಲ. ಅವನ ಸಂಪೂರ್ಣ ವರ್ತನೆ ಮತ್ತು ಪ್ರಕರಣದ ಪರಿಸ್ಥಿತಿಯನ್ನ ಪರಿಗಣಿಸಬೇಕು. ಈ ಪ್ರಕರಣದಲ್ಲಿ ಖರೀದಿದಾರನು ಒಪ್ಪಂದವನ್ನ ಪೂರ್ಣಗೊಳಿಸಲು ಯಾವಾಗಲೂ ಸಿದ್ಧನಾಗಿದ್ದಾನೆ ಎಂದು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿತು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಹೇಳಿದ್ದು, ಮಾರಾಟ ಒಪ್ಪಂದ ನಿಜವಾದದ್ದು, ಖರೀದಿದಾರನು ಸದಾ ಸಿದ್ಧ ಮತ್ತು ಇಚ್ಛೆಯುಳ್ಳವನಾಗಿದ್ದ. ಹೈಕೋರ್ಟ್ ಹಾಗೂ ಫಸ್ಟ್ ಅಪೀಲ್ ಕೋರ್ಟ್ ಈ ವಿಷಯದಲ್ಲಿ ತಪ್ಪು ಮಾಡಿವೆ. ಆದ್ದರಿಂದ ಟ್ರಯಲ್ ಕೋರ್ಟ್ ನೀಡಿದ್ದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಡಿಕ್ರಿಯನ್ನ ಪುನಃ ಜಾರಿಗೆ ತಂದಿತ್ತು. ಅಂದ್ರೆ ಮಾರಾಟಗಾರರು ಜಮೀನನ್ನ ಖರೀದಿದಾರನ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಆದೇಶವನ್ನ ನೀಡಿತು. ಈ ಪ್ರಕರಣದಲ್ಲಿ ಅತ್ಯಂತ ಮುಖ್ಯವಾದ ಪಾಠ ಏನೆಂದ್ರೆ, ಸಾಲಕ್ಕಾಗಿ, ಹಣದ ವ್ಯವಹಾರಕ್ಕಾಗಿ ಅಥವಾ ಕೇವಲ ಭದ್ರತೆಗಾಗಿ ಎಂದಿಗೂ ಕೂಡ ಕ್ರಯದ ಕರಾರನ್ನ ಮಾಡಿಕೊಡ್ಬೇಡಿ. ನೀವು ಮನಸ್ಸಿನಲ್ಲಿ ಇದು ಸೆಕ್ಯೂರಿಟಿ ಮಾತ್ರ ಅನ್ಕೊಂಡಿರ್ಬೋದು, ಆದ್ರೆ ದಾಖಲೆಗಳಲ್ಲಿ ಅದು ಸೇಲ್ ಅಗ್ರಿಮೆಂಟ್ ಆಗಿದ್ರೆ ಮುಂದೆ ಅದು ನಿಮ್ಮ ವಿರುದ್ಧವೇ ಕೆಲಸ ಮಾಡಬಹುದು. ನ್ಯಾಯಾಲಯವು ಅನೇಕ ಸಂದರ್ಭಗಳಲ್ಲಿ ದಾಖಲೆ ಏನ್ ಹೇಳುತ್ತದೆ ಎಂಬುದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೆ. ಹಣ ಪಡೆದಿರುವುದು, ಸಹಿ ಮಾಡಿರುವುದು ಹಾಗೂ ದಾಖಲೆ ಮಾನ್ಯವಾಗಿರೋದು ಸಾಬೀತಾದ್ರೆ ಜಮೀನಿನ ಮೇಲಿನ ನಿಮ್ಮ ಹಕ್ಕಿಗೆ ಅಪಾಯ ಉಂಟಾಗಬಹುದು. ಆದ್ರಿಂದ ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಕಾನೂನು ಸಲಹೆ ಪಡೆಯೋದು ಅತ್ಯಗತ್ಯ ಆಗತ್ತೆ. ಈ ತೀರ್ಪು ನಮಗೆ ಒಂದು ಸ್ಪಷ್ಟ ಸಂದೇಶವನ್ನ ನೀಡುತ್ತೆ. ಕ್ರಯದ ಕರಾರು ಎನ್ನುವುದು ಕೇವಲ ಒಂದು ಕಾಗದವಲ್ಲ, ಅದು ಕಾನೂನಾತ್ಮಕವಾಗಿ ಬಲವಾದಂತಹ ಒಂದು ದಾಖಲೆ. ಸೆಕ್ಯೂರಿಟಿಗಾಗಿ ಅಥವಾ ಸಾಲದ ವ್ಯವಹಾರಕ್ಕಾಗಿ ಕ್ರಯದ ಕರಾರು ಮಾಡಿಕೊಳ್ಳೋದು ಮುಂದೆ ದೊಡ್ಡ ಕಾನೂನು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಕಾನೂನಿನ ಅರಿವು ಇಲ್ಲದಿದ್ದರೆ ಇಂತಹ ತೊಂದರೆಗಳು ಆಗೋದು ಸಹಜ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಕನಿಷ್ಠ ಮಟ್ಟದ ಕಾನೂನು ತಿಳುವಳಿಕೆಯನ್ನ ಹೊಂದಿರೋದು ಅಗತ್ಯ ಆಗುತ್ತೆ. ಯಾವುದೇ ಜಮೀನು ವ್ಯವಹಾರ ಮಾಡುವ ಮೊದಲು ಅನುಭವ ಹೊಂದಿರುವಂತಹ ವಕೀಲರ ಸಲಹೆಯನ್ನ ಪಡೆಯೋದು ನಿಮ್ಮ ಹಕ್ಕುಗಳನ್ನ ರಕ್ಷಿಸುವ ಅತ್ಯುತ್ತಮ ಮಾರ್ಗ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳ ಕನ್ನಡ ವಿವರಣೆಗಾಗಿ, ಅಂದ್ರೆ ಕನ್ನಡದಲ್ಲಿ ನಿಮಗೆ ತಿಳಿದುಕೊಳ್ಬೇಕು ಅಂತಿದ್ರೆ ನಮ್ಮ ಕನ್ನಡದಲ್ಲಿ ಕಾನೂನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.